ಏನು ಭದ್ರಾಪುರದ್ದು ಒಂದು ಪ್ರಕರಣ ಇದೆ. ಆ ಪ್ರಕರಣದಲ್ಲಿ ಬಿಡದಿ ಸ್ಟೇಷನಲ್ಲಿ ಪ್ರಕರಣ ದಾಖಲಾಗಿತ್ತು. ಅದರಲ್ಲಿ ನಾವು ಎಲ್ಲ ರೀತಿಯಲ್ಲೂ ಆಯಾಮಗಳಲ್ಲೂ ನಾವು ತನಿಖೆಯನ್ನು ಮಾಡಿದ್ದೀವಿ. ಸದ್ಯಕ್ಕೆ ಏನು FSL ರಿಪೋರ್ಟು, ಪೋಸ್ಟ್ಮಾರ್ಟಮ್ ರಿಪೋರ್ಟಲ್ಲಿ ನಮಗೆ ಕಂಡು ಬಂದಿದೆ, ಅದ್ರ ಪ್ರಕಾರ ಅದರಲ್ಲಿ ಹೆಡ್ ಇಂಜುರಿಯಿಂದ ತೀರ್ಕೊಂಡಿದ್ದಾರೆ ಹಾಗೂ ಅದು ಟ್ರೊಮ್ಯಾಟಿಕ್ ಆಗಿದೆ ಅಂತ ಅವರು ನಮೂದು ಮಾಡಿದ್ದಾರೆ. ಜೊತೆಗೆ FSL ರಿಪೋರ್ಟಲ್ಲೂ ಯಾವುದೇ ರೀತಿಯಾದಂಥ ನಮಗೆ ಅಡ್ವರ್ಸ್ ರಿಪೋರ್ಟು ಬಂದಿಲ್ಲ. ಜೊತೆಗೆ ನಮಗೇನು ನಮ್ಮ ತನಿಖೆಯಲ್ಲಿ ಕಂಡು ಬಂದಿದೆ, ಸದ್ಯಕ್ಕೆ ಅದು ಏನು ಒಂದು ಇಂಡಿಯನ್ ರೈಲ್ವೆ ಇನ್ಸ್ಟಿಟ್ಯೂಟ್ ಇದೆ, ಡಿಸಾಸ್ಟರ್ ಮ್ಯಾನೇಜ್ಮೆಂಟು, ಅದರಲ್ಲಿರೋ ಒಂದು CCTVಲಿ ನಮಗೆ ಸಿಕ್ಕಿರುವಂತಹ ದೃಶ್ಯಾವಳಿಗಳನ್ನು ನಾವು ಪರಿಶೀಲನೆ ಮಾಡಿದ್ದೀವಿ. ಪರಿಶೀಲನೆ ಮಾಡಿದ ನಂತರದಲ್ಲಿ ಏನು ಹುಡುಗಿ ಅವತ್ತಿನ ದಿನ 5ರಿಂದ 6 ಗಂಟೆಗೆ ಕಾಣೆ ಆಗ್ತಾರೆ. ನಮಗೆ ನಂತರದಲ್ಲಿ 2 CCTVಗಳಲ್ಲಿ ನಮಗೆ ಹುಡುಗಿ ಕಂಡು ಬಂದಿದೆ. ಒಂದರಲ್ಲಿ 6:03ಕ್ಕೆ ಪಾಸ್ ಆಗ್ತಾರೆ, ಇನ್ನೊಂದರಲ್ಲಿ 6:07ಕ್ಕೆ ಪಾಸ್ ಆಗಿರೋದು ನಮಗೆ ಕಂಡು ಬಂದಿದೆ. ಇವೆಲ್ಲ ಬೆಳವಣಿಗೆಯನ್ನು ನಾವು ನೋಡಿದಂಥ ನಂತರದಲ್ಲಿ ಎಲ್ಲ ಆಯಾಮಗಳಲ್ಲೂ ನಾವು ತನಿಖೆ ಮಾಡಿರುವ ಹಂತದಲ್ಲಿ ನಮಗೆ ಇದು ಟ್ರೈನ್ ಆಕ್ಸಿಡೆಂಟ್ ಆಗಿರೋದು ನಮಗೆ ಸದ್ಯದ ನಮ್ಮ ಇನ್ವೆಸ್ಟಿಗೇಷನಲ್ಲಿ ಕಂಡು ಬಂದಿದೆ. ಅದರ ಪ್ರಕಾರ ನಾವು ಇನ್ನೂ ಫರ್ದರ್ ತನಿಖೆಯನ್ನು ಮುಂದುವರಿಸಿದ್ದೀವಿ. ಏನು ಟ್ರೈನ್ ಆ ಟೈಮಲ್ಲಿ ಪಾಸ್ ಆಗಿತ್ತು ಅದನ್ನು ನಾವು ಹೋಗಿ ಚೆಕ್ ಮಾಡಿ, ಅಲ್ಲೂ ಕೂಡ ನಮ್ಮ ಸೋಕೋ ಆಫೀಸರ್ಸ್ ಕಡೆಯಿಂದ ಅಲ್ಲೂ ನಾವೆಲ್ಲ ರೀತಿಯಾದಂಥ ಸ್ಯಾಂಪಲ್ಸ್ಗಳನ್ನ, ಸ್ವ್ಯಾಬ್ಗಳನ್ನ ಕಲೆಕ್ಟ್ ಮಾಡಿದ್ದೀವಿ. ಜೊತೆಗೆ ಅಲ್ಲಿ ನಾವು ಸೀನ್ ಆಫ್ ಕ್ರೈಮ್ ಆಫೀಸರ್ಸಲ್ಲಿ ಸೈಂಟಿಫಿಕ್ ಇನ್ವೆಸ್ಟಿಗೇಷನನ್ನು, ಅದೇನು ಇಂಜಿನ್ ಒಂದು ಮೇನ್ ಇಂಜಿನ್ ಇರುತ್ತೆ ಟ್ರೈನ್ದು, ಅಲ್ಲೂ ನಾವು ಸ್ವ್ಯಾಬ್ಸ್ ಕಲೆಕ್ಷನ್ ಮಾಡಿದ್ದೀವಿ. ಅದನ್ನು ಫರ್ದರ್ ನಾವು FSLಗೆ ಕಳಿಸ್ಕೊಡ್ತೀವಿ. ಇವಾಗ ಸದ್ಯಕ್ಕೆ ಏನು ಕೆಲವು ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬರೋಕ್ಕಿಂತ ಮುಂಚೆನೇ, FSL ರಿಪೋರ್ಟ್ ಬರೋಕ್ಕಿಂತ ಮುಂಚೆನೇ ತಪ್ಪು ಮಾಹಿತಿಯನ್ನು ಏನು ಅವರು ಹರಡಿದರು, ಅವೆಲ್ಲ ಸುಳ್ಳು. ನಮ್ಮ ಇನ್ವೆಸ್ಟಿಗೇಷನಲ್ಲಿ ಇಲ್ಲಿವರೆಗೂ ನಡೆದಿರುವಂತಹ ಬೆಳವಣಿಗೆಗಳಲ್ಲಿ ಸದ್ಯಕ್ಕೆ ಇದು ಟ್ರೈನ್ ಆಕ್ಸಿಡೆಂಟು, ಮತ್ತು ನಮಗೆ ಸಿಕ್ಕಿರುವಂತಹ FSL ರಿಪೋರ್ಟು, PM ರಿಪೋರ್ಟಲ್ಲೂ ಇದು ನಮಗೆ ಖಚಿತ ಆಗುತ್ತೆ. ಸುಮಾರು 6 ಗಂಟೆ ನಂತರ ಕಾಣೆ ಆಗ್ತಾರೆ. ಅಲ್ಲಿ ನಮಗೆ ಸಿಕ್ಕಿರುವ ದೃಶ್ಯಾವಳಿಗಳನ್ನು ಕಂಡ ಸಮಯದಲ್ಲಿ ಸುಮಾರು 6:07ರಿಂದ 6:08 ಮಧ್ಯೆ ಈ ಒಂದು ಘಟನೆ ಆಗಿದೆ. ಅದು ಮೈಸೂರಿಂದ ಹೊರಟಿರುವಂತಹ ಟ್ರೈನ್ ಟುವರ್ಡ್ಸ್ ಬ್ಯಾಂಗ್ಳೂರ್. ಅವೆಲ್ಲ ಡೀಟೇಲ್ಸ್ ಇದೆ, ಆಮೇಲೆ ಕೊಡ್ತೀನಿ. ಇನ್ನು ನಾವು ಫರ್ದರ್ ನಾವು ಡಾಕ್ಟ್ರಿಗೆ ನಮಗಿನ್ನೂ ಸ್ವಲ್ಪ ಏನು ಕೆಲವು ಪ್ರಶ್ನೆಗಳಿದೆ, ನಾವು ಅದನ್ನು ಕೇಳಿದ್ದೀವಿ. ಅದಕ್ಕೆ ಅವರು ಉತ್ತರ ಕೊಟ್ಟ ನಂತರದಲ್ಲಿ ಇದಕ್ಕೆ ನಾನು ಉತ್ತರ ಕೊಡ್ತೀನಿ. ಸದ್ಯಕ್ಕೆ ಇದು ಡೆತ್ ಡ್ಯೂ ಟು ಹೆಡ್ ಇಂಜುರಿ ಆ್ಯಂಡ್ ಟ್ರೊಮ್ಯಾಟಿಕ್ ಇಂಜುರೀಸ್ ಅಂತ ಹೇಳಿದ್ದಾರೆ. ಸೊ ಅದ್ರ ಮೇಲೆ ನಾವು ಫರ್ದರ್ ಏನಿದೆ ಅದನ್ನು ನಾವು ಪಡೆದುಕೊಂಡಿದ್ದೀವಿ. ಇನ್ನೂ ಕೆಲವು ಡೌಟ್ಗಳಿದೆ, ನಾವು ಅವರಿಗೆ ಅದನ್ನು ಪತ್ರ ವ್ಯವಹಾರ ಮಾಡ್ತೀವಿ. ಟ್ರೊಮ್ಯಾಟಿಕ್ ಇಂಜುರೀಸ್ ಅಂದರೆ ಯೂಶ್ವಲಿ ಆಕ್ಸಿಡೆಂಟ್ ಅಂತ, ಟ್ರೊಮ್ಯಾಟಿಕ್ ಇಂಜುರೀಸ್ ಅಂತ ಕೊಟ್ಟಿದ್ದಾರೆ. ನಾವು ಫರ್ದರ್ ಇನ್ನೂ ಡೀಟೇಲಾಗಿ ಅವ್ರನ್ನ ಫರ್ದರ್ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀವಿ. ಅವರು ಅದಕ್ಕೆ ಉತ್ತರ ಕೊಟ್ಟ ನಂತರದಲ್ಲಿ ನಮ್ಗೆ ಇನ್ನೂ ಕ್ಲಾರಿಟಿ ಸಿಗುತ್ತೆ. ಅವ್ರನ್ನೆಲ್ಲರೂ ಅವ್ರಿಗೂ ನಾವು ಹೇಳಿಕೆಗಳನ್ನ ತೊಗೊಂಡಿದ್ದೀವಿ. ಅವ್ರುಗಳಿಗೆ ಅದ್ರ ಬಗ್ಗೆ ಗಮನಕ್ಕೆ ಬಂದಿದೆಯಾ ಅಂತೆಲ್ಲ ನಾವು ಕೇಳಿದ್ದೀವಿ. ಅವರು ಡೀಟೇಲಾಗಿ ನಮಗೆ ಎನ್ಕ್ವೈರಿಗೆ ಸಹಾಯ ಮಾಡ್ತಿದ್ದಾರೆ. ಜೊತೆಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ರೈಲ್ವೆ ಡಿಪಾರ್ಟ್ಮೆಂಟ್ ಏನಿದೆ ಅಲ್ಲಿರೋಂತಹ CCTVನ ಕಂಪ್ಲೀಟ್ ಬ್ಯಾಕಪ್ ಕೇಳಿದ್ದೀವಿ, ಅವರು ಕೊಟ್ಟಿದ್ದಾರೆ. ಸೊ ಫರ್ದರ್ ಏನಾದರೂ ನಮ್ಗೆ ಇನ್ನೂ ಅವಶ್ಯಕತೆ ಇದ್ದರೆ ಅವ್ರನ್ನ ಇನ್ನೂ ಹೆಚ್ಚಿನ ಒಂದು ಮಾಹಿತಿಗೋಸ್ಕರ ನಾವು ಅವ್ರನ್ನ ಕೇಳ್ತೀವಿ.